ನಮಸ್ಕಾರ, ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ನಾನು ಅಶ್ವಿನಿ ವಿನಯ್. ಎಂದಿನಂತೆ ಪೈರಸಿ ಕಾಟ ಇನ್ನೂ ಮುಗ್ದಿಲ್ಲ. ಈ ಪೈರಸಿಗೆ ಪೊಲೀಸ್ ಸ್ಟಾಪ್ ಅಥವಾ ಯಾವಾಗ ಇದಕ್ಕೆ ತಡೆ ಹಿಡಿತಾರೆ ಅನ್ನೋದು ಗೊತ್ತಿಲ್ಲ. ಕಾನೂನು ಇದಕ್ಕೆ ಬದ್ಧವಾದ ಕ್ರಮವನ್ನು ತೆಗೆದುಕೊಂಡ್ರೆ ಈ ಒಂದು ಪೈರಸಿ ಒಂದು ರೋಗ ನಿಧಾನವಾಗಿ ಕಮ್ಮಿ ಆಗ್ತಾ ಸಂಪೂರ್ಣವಾಗಿ ನಿಂತು ಹೋಗುವಂತಹ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಯಾಕೆ ಒಂದಷ್ಟು ಗಮನವನ್ನು ಹರಿಸ್ತಾ ಇಲ್ಲ ಅಧಿಕಾರಿಗಳು ಅನ್ನೋದು ಗೊತ್ತಿಲ್ಲ. ಹೌದು, ಎಷ್ಟೋ ಸಿನಿಮಾಗಳು ಈ ಪೈರಸಿ ಮೂಲಕ ಹಾಳಾಗ್ತಿದೆ. ಅವರು ಹೂಡಿರುವಂಥ ಬಂಡವಾಳ ಅಥವಾ ಅವರು ಕಷ್ಟಪಟ್ಟು ಸಿನಿಮಾ ಮಾಡಿರುವಂಥದ್ದು ಎಲ್ಲವೂ ಕೂಡ ಒಂದೇ ಒಂದು ಚಿಕ್ಕ ಪೈರಸಿ ಮುಖಾಂತರ ಹಾಳಾಗ್ತಾ ಇದೆ. ಸದ್ಯ ಇದೇ ರೀತಿ ಜನನಾಯಕನಂಥ ದೊಡ್ಡ ಸಿನಿಮಾಗೂ ಕೂಡ ಹೊಡೆತ ಬಿದ್ದಿದೆ. ಇದೀಗ ಆ ಸಿನಿಮಾದ ಒಂದಷ್ಟು ತುಣುಕುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಓಡಾಡ್ತಿರುವುದು ಇದೀಗ ಸ್ಪಷ್ಟವಾಗಿದೆ. ಅದರ ಪರವಾಗಿ KVN ಪ್ರೊಡಕ್ಷನ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ಆ ಸಿನಿಮಾ ಆ ಪ್ರೊಡಕ್ಷನಲ್ಲಿ ಬಂದಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಇದು ಎಂಥ ಪರಿಣಾಮಕಾರಿಯಾಗಿದೆ. ಸೊ ಇಂತಿಂಥ ದೊಡ್ಡ ದೊಡ್ಡ ಪ್ರೊಡಕ್ಷನ್ಗಳಿಗೆ ಈ ರೀತಿಯಾದಂದರೆ ಇನ್ನು ಚಿಕ್ಕ ಪುಟ್ಟ ಅಂದರೆ ಒಂದು ಸಿನಿಮಾ ಮಾಡುವ ಆಸೆಯಿಂದ ಬಂದಂಥ ಆ ಒಂದು ಪ್ರತಿಭೆಗಳಿಗೆ ಏನು ಅನ್ನೋದನ್ನು ತುಂಬ ಕ್ವಶನ್ ಮಾರ್ಕ್ ಆಗಿದೆ. ಸದ್ಯ ಬಿಡುಗಡೆ ಮುನ್ನವೇ ದಳಪತಿ ವಿಜಯ್ ಜನನಾಯಕನ್ ಆನ್ಲೈನಲ್ಲಿ ಸೋರಿಕೆ ಆಗಿದೆ. KVN ಪ್ರೊಡಕ್ಷನ್ಸ್ ನೀಡಿದ ಎಚ್ಚರಿಕೆ ಏನು ಆಗಿದ್ರೆ ಬನ್ನಿ ಎಲ್ಲ ನೋಡ್ತಾ ಹೋಗೋಣ. ಅಹಿಂಸಾ ಎಂಟರ್ಟೈನ್ಮೆಂಟ್ ನಿರ್ದೇಶಕ H. ವಿನೋದ್ ಅವರ ಮುಂಬರುವ ತಮಿಳು ಚಿತ್ರ ಜನನಾಯಕನ್ ಚಿತ್ರದ UK ವಿತರಕರು ಚಿತ್ರದ ದೃಶ್ಯಗಳು ಆನ್ಲೈನ್ನಲ್ಲಿ ಸೋರಿಕೆಯಾದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಹೇಳಿಕೆಯಲ್ಲಿ ಕಂಪನಿ ಈಗ ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದೆ. ಪೈರಸಿ ಪರಿಣಾಮದಿಂದ ಉಂಟಾಗುವ ಭಾವನಾತ್ಮಕ ಹಾಗೂ ವೃತ್ತಿಪರ ಹಾನಿಯನ್ನು ಉಲ್ಲೇಖಿಸಿದೆ. ಹೌದು, ಇದು ನಾವು ಎದುರಿಸುವ ಅತ್ಯಂತ ಕಠಿಣ ದಿನ. ಜನನಾಯಕನ್ ದಳಪತಿಯವರ ವಿದಾಯ ಸಿನಿಮಾ. ಅವರು ಇಷ್ಟೊಂದು ವರ್ಷಗಳಲ್ಲಿ ಕೊಟ್ಟದ್ದನ್ನೆಲ್ಲ ಆಚರಿಸುವ ಚಿತ್ರ. ಇದು ಸರಿಯಾದ ಸಮಯದಲ್ಲಿ ಚಿತ್ರಮಂದಿರಗಳಲ್ಲಿ ನಿಮ್ಮ ಎಲ್ಲರ ಅನುಭವಿಸಬೇಕಿತ್ತು. ಆದರೆ ಈ ಪೈರಸಿಯಿಂದ ಇದೀಗ ಸೋರಿಕೆಯಾದಂಥ ಸಿನಿಮಾದ ಒಂದಷ್ಟು ತುಣುಕುಗಳಿಂದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಚಿತ್ರದ ನಿರ್ಮಾಣವು ಅನೇಕ ಜನರ ಶ್ರಮದಿಂದ ನಿರ್ಮಿತವಾಗಿದೆ. ಸೋರಿಕೆಯಾದ ವಿಷಯಗಳಲ್ಲಿ ಬಳಸದೆ ಹೊಣೆಗಾರಿಕೆಯಿಂದ ಸಿನಿಮಾ ಬೆಂಬಲಿಸಬೇಕು ಅಂತ ವಿತರಕರು ಮನವಿ ಮಾಡಿದ್ದಾರೆ. ಒಂದು ಚಿತ್ರದಲ್ಲಿ ಹಲವರ ಜೀವನ ಅಡಗಿದೆ. ಪೈರಸಿ ಅನ್ನೋದು ಶೂನ್ಯವಾಗಬೇಕು. ದಯವಿಟ್ಟು ಸರಿಯಾದ ರೀತಿಯಲ್ಲಿ ಬೆಂಬಲಿಸಿ ಎಂದು ಹೇಳಿದ್ದಾರೆ. ನಿರ್ಮಾಣ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದ್ದು ಆನ್ಲೈನ್ನಲ್ಲಿ ದೃಶ್ಯಗಳು ಹರಿದಾಡದ ನಂತರ KVN ಪ್ರೊಡಕ್ಷನ್ಸ್ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಹೌದು, ಚಿತ್ರದ ಕೆಲವು ಭಾಗಗಳು ಕೆಲವೆಡೆ ಸಂಪೂರ್ಣ ಚಿತ್ರವೇ ಅಧಿಕೃತವಾಗಿ ಹಂಚಲಾಗಿದೆ. ಈ ಚಿತ್ರದ ಕೆಲವು ದೃಶ್ಯಗಳು ಹಾಗೂ ಕೆಲವೆಡೆ ಸಂಪೂರ್ಣ ಚಿತ್ರವನ್ನು ಕೂಡ ಗುರುತಿಸುವ ವ್ಯಕ್ತಿಗಳು ಅನಧಿಕೃತವಾಗಿ ಪ್ರವೇಶಿಸಿ ನಕಲಿ ಹರಡುತ್ತಿದ್ದಾರೆ. ಇದು ಡಿಜಿಟಲ್ ಪೈರಸಿಗೆ ಗಂಭೀರ ಬೆದರಿಕೆ ಎಂದು ಹೇಳಿದ್ದಾರೆ. ಇಂತಹ ವಿಷಯಗಳನ್ನು ಬಳಸುವುದರಿಂದ ಕಾನೂನು ಸಮಸ್ಯೆಗಳು ಎದುರಾಗಬಹುದು ಎಂದು ಎಚ್ಚರಿಸಿದ್ದಾರೆ. ಈ ರೀತಿಯ ಸೋರಿಕೆಯಾದ ವಿಷಯಗಳನ್ನು ಡೌನ್ಲೋಡ್ ಮಾಡುವುದು, ನೋಡುವುದು, ಸಂಗ್ರಹಿಸುವುದು, ಫಾರ್ವರ್ಡ್ ಮಾಡುವುದು, ಹಂಚಿಕೊಳ್ಳುವುದು ಅಥವಾ ಅಪ್ಲೋಡ್ ಮಾಡುವುದು ವಾಟ್ಸಾಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, X, ಯೂಟ್ಯೂಬ್ ಈ ರೀತಿಯಾದಂತಹ ಮಾಧ್ಯಮಗಳ ಮುಖಾಂತರ ಕ್ರಿಮಿನಲ್ ಅಪರಾಧ ಮತ್ತು ಕಾಪಿರೈಟ್ ಕಾನೂನು ಉಲ್ಲಂಘನೆ ಎನ್ನುವಂಥ ಒಂದು ಕಾನೂನುಬದ್ಧವಾದ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ KVN ಪ್ರೊಡಕ್ಷನ್ ಅವರು ನೋಡ್ಕೊಳ್ಳೋ ಹಾಗೆ ಒಂದು ಉತ್ತರವನ್ನು ನೀಡಿದ್ದಾರೆ. ಸದ್ಯ ಮುಂದೆ ಇನ್ಯಾವುದೇ ರೀತಿಯಾದಂತಹ ಕಾಪಿರೈಟ್ ಅಥವಾ ಒಂದಷ್ಟು ಸಿನಿಮಾದ ತುಣುಕುಗಳನ್ನು ತೆಗೆದುಕೊಂಡು ಈ ರೀತಿಯಾದಂಥ ಪೈರಸಿ ಮಾಡಬಾರ್ದು ಅನ್ನೋದು ಗೊತ್ತಾಗಬೇಕು ಒಂದಷ್ಟು ಜನಕ್ಕೆ, ಮಾಡೋರಿಗೆ. ಸೊ ಸಿನಿಮಾ ಕಷ್ಟಪಟ್ಟು ಮಾಡಿ ನಿಂತು ಮಾಡಿರ್ತಾರೆ. ಇವರು ಎಲ್ಲೋ ಒಂದು ಕಡೆ ಕೂತು ಪೈರಸಿ ಮಾಡೋದ್ರಿಂದ ಎಷ್ಟು ಹೊಡೆತ ಬೀಳುತ್ತೆ ಸಿನಿಮಾ ತಂಡಕ್ಕೆ, ಸಿನಿಮಾ ಮೇಲೆ ಬಂಡವಾಳ ಉರಿಯುತ್ತಂಥ ನಿರ್ಮಾಪಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಆದಷ್ಟು ನೀವು ಕೂಡ ಪೈರಸಿ ಕಂಟೆಂಟ್ಗಳನ್ನ ನೋಡದೆ, ಪೈರಸಿ ಬಂದಾಗ ಅದರ ವಿರುದ್ಧವಾಗಿ ಧ್ವನಿ ಎತ್ತಿ ದಯವಿಟ್ಟು ಸಹಕರಿಸಿ ಕನ್ನಡ ಸಿನಿಮಾಗಳನ್ನು ಬೆಳೆಸಿ.